ಪ್ರತಿದಿನ ನಾವು ಹೊಸದಾಗಿ ಏನು ಅಡುಗೆ ಮಾಡಬೇಕು ಆ ಯೋಚನೆಯಲ್ಲೇ ಇರ್ತೀವಿ, ಅದರಲ್ಲೇ ಕಾಲ ಕಳೀತಾ ಇರ್ತೀವಿ. ಇದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಹೆಲ್ತಿಗೆ ಒಳ್ಳೆಯದು. ಈ ರೀತಿ ನಾನು ರಾಗಿ ಕಡಬನ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ: 1 ಕಪ್ದಷ್ಟು ರಾಗಿ ಹಿಟ್ಟು, ಕಟ್ ಮಾಡಿರುವಂಥ 2 ಈರುಳ್ಳಿ, 1 ಟೊಮೆಟೊ, ಬೆಳ್ಳುಳ್ಳಿ, ಉಪ್ಪು, ತೊಗರಿಬೇಳೆ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಕಾಳು, ಕಾಯಿ ತುರಿ ಹಸಿದು ಬೇಕಾದರೆ ತೊಗೊಳ್ಳಿ, ಇಲ್ಲ ವನ್ನ ತೊಗೋಬೋದು. ಉತ್ತರ ಕರ್ನಾಟಕ ಸ್ಪೆಷಲ್ ಖಾರದ ಪುಡಿ, ಇಲ್ಲಾಂದರೆ ನೀವು ಅಚ್ಚ ಖಾರ ಪುಡಿ ಹಾಕೋಬೋದು, ಇಲ್ಲ ಹಸಿಮೆಣಸಿನ್ಕಾಯಿ ಹಾಕೋಬೋದು. ಸ್ವಲ್ಪ ಅರಿಶಿನ. ಮೊದಲಿಗೆ ನಾವು ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ವಿಸಲ್ ಆಗುವಷ್ಟು ಕೂಗಿಸಿ ಸೈಡ್ಗೆ ಇಟ್ಬಿಡೋಣ. ಕಡುಬು ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಳ್ಳಿ, ಅದರೊಳಗೆ 1 ಕಪ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಮತ್ತು ಕಾಳು ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ ಒಂದು 1/4 ಕಪ್ಗಿಂತಲೂ ಕಡಿಮೆ ನೀರನ್ನ ತೆಗೆದು ಸೈಡಿಗೆ ಇಟ್ಬಿಡಿ. ಆಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಿ. ಕುದಿ ಬಂದ ಮೇಲೆ ಇಮ್ಮಿಡಿಯೇಟಾಗಿ ನಾವು ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಹಾಕಿದ ಮೇಲೆ ನಾವು ಸ್ವಲ್ಪ ಫಾಸ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಿಕ್ಸ್ ಆದಮೇಲೆ ಒಂದು ಚೂರು ನೀರು ಹಾಕಿಬಿಟ್ಟು 2 ನಿಮಿಷಕ್ಕೆ ನಾವು ಹಬೆ ಬರಲಿಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಸ್ಟೀಮ್ ಮಾಡೋದ್ರಿಂದ ಏನಾಗುತ್ತೆ, ಹಿಟ್ಟು ಚೆನ್ನಾಗಿ ಬೆಂದುಬಿಡತ್ತೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ರೀತಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ, ಬಿಸಿ ಇರುತ್ತೆ ಅದಕ್ಕೋಸ್ಕರ. ರಾಗಿ ಹಿಟ್ಟು ತಣ್ಣಗಾದ ಮೇಲೆ ಈ ರೀತಿ ಒಂದು ಕಡೆ ಮಿಕ್ಸ್ಗೆ ಆಗೋದಿಲ್ಲ, ಅದಕ್ಕೆ ನಾವು ಬೇಗನೆ ಮಾಡಬೇಕಾಗತ್ತೆ. ಈ ರೀತಿ ಉಂಡೆ ಮಾಡಿ ಸೈಡಿಗೆ ಇಟ್ಬಿಡಿ. ತೊಗರಿಬೇಳೆನ ಕುದಿಸ್ಬಿಟ್ಟು ಸೈಡಿಗೆ ಇಟ್ಬಿಡೋಣ. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಕಟ್ ಮಾಡಿರುವಂತಹ ಈರುಳ್ಳಿ, ನೀವು ಹಸಿಮೆಣಸಿನ್ಕಾಯಿ ಬೇಕಾದರೆ ಇವಾಗ ಹಾಕ್ಕೋಬಹುದು. ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಅರಿಶಿಣದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಮಸಾಲ ಖಾರ ಪುಡಿ ಹಾಕ್ಕೊಳ್ಳಿ. ಮಸಾಲ ಖಾರ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂತಹ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಬೆಂದಿರುವಂತಹ ತೊಗರಿಬೇಳೆನ ಹಾಕಿಬಿಟ್ಟು 2ರಿಂದ 3 ಕಪ್ದಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಅದನ್ನು ಕುದಿಲಿಕ್ಕೆ ಹಾಗೆ ಬಿಟ್ಬಿಡಿ. ಇಲ್ಲಿ ರಾಗಿ ಹಿಟ್ಟು ನಾವು ಹಬೆಯಲ್ಲಿ ಬೇಯಿಸಿ ಇಟ್ಟಿದ್ವಲ್ವ, ಅದನ್ನು ನಾವು ಲಟ್ಟಿಸ್ಕೋಬಹುದು, ಇಲ್ಲ ಅಂದರೆ ನೀವು ಸಣ್ಣ ಉಂಡೆಗಳನ್ನು ಕೂಡ ಮಾಡ್ಕೋಬಹುದು. ನಾನು ಈಸಿ ಆಗಲಿ ಅಂತ ಈ ರೀತಿ ರೋಲ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಕಟರ್ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಚಿಕ್ಕ ಗಾತ್ರದಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಅಂದರೆ ಒಂದು ತುತ್ತಿಗೆ ಒಂದು ಕಡುಬು ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನೀವು ಬೇಕಾದರೆ ಮಕ್ಕಳಿಗೆ ಕೊಡ್ತಿದ್ರೆ ಟ್ರ್ಯಾಂಗಲ್ ಶೇಪ್ ಕೂಡ ಕೊಡ್ಬೋದು ಲಟ್ಟಿಸ್ಬಿಟ್ಟು. ಕಟ್ ಮಾಡಿರುವಂತಹ ರಾಗಿ ಉಂಡೆಗಳನ್ನು ಕುದಿಯುವಂತಹ ಈ ಬೇಳೆ ಸಾರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಹಾಕಿದ್ಮೇಲೆ 1ರಿಂದ 2 ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಅದಕ್ಕೆ. ಆಮೇಲೆ ನೀವು ಒಂದು 4ರಿಂದ 5 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ. ಥಿಕ್ನೆಸ್ ನೋಡಿಕೊಂಡು ನೀರು ಬೇಕಾದರೆ ಹಾಕೋಬಹುದು. ಉಪ್ಪು ಖಾರ ಇವಾಗ ನೀವು ನೋಡಿಕೊಂಡು ಸೇರಿಸಬಹುದು. ಈ ರಾಗಿ ಕಡುಬನ್ನ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವಿತಾ ಇದ್ದರೆ ತುಂಬ ಹೆಲ್ದಿ ಕೂಡ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಕೆಲಸ ಕೂಡ ಹಗುರಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತುಪ್ಪ ಹಾಕ್ಕೊಳ್ಳಿ, ಗಾರ್ನಿಷ್ ಮಾಡ್ಕೊಳ್ಳಿ.
ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.